ಹೀಗೆ ನೀವು ನೋಡಿದ ಹಾಗೆ ಸಚಿವಗಿರಿ ಸಿಗದೇ ಇದ್ದದಕ್ಕೆ ಶಾಸಕರುಗಳು ಅವರ ಬೆಂಬಲಿಗರು ಬಹಳ ಸಿಡಿದೆದ್ದು ಬಿಟ್ಟಿದ್ದಾರೆ. ಈ ಮಧ್ಯೆ ಸಂಪುಟ ವಿಸ್ತರಣೆ ವಿಚಾರವಾಗಿ ನೂತನ ಸಚಿವರ ಪಟ್ಟಿ ವಿಚಾರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಬಹಳ ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದು ಈಗ ಮತ್ತಷ್ಟು ಸ್ಪಷ್ಟ ಆಗ್ತಾ ಇದೆ. ಆದರೆ ಹಾಗೇನಿಲ್ಲ ಅಂತ ಮುಖ್ಯಮಂತ್ರಿ ಸೇರಿದಾಗೆ ಕೆಲವರು ತೇಪೆ ಹಚ್ಚೋ ಕೆಲಸ ಮಾಡ್ತಾ ಇದ್ರು ಕೂಡ ಸಿದ್ದರಾಮಯ್ಯನವರ ಸಿಟ್ಟು ಅಷ್ಟೇ ಸ್ಪಷ್ಟ. ನಾನು ಮೊದಲು ಹೇಳಿದಾಗ ಹಾಗಾದ್ರೆ ಅಂತ ಸಿಟ್ಟು ಯಾಕೆ ಸಿದ್ದರಾಮಯ್ಯನವರಿಗೆ, ಏನು ಕಾರಣಗಳು, ಬನ್ನಿ ನೋಡೋಣ. ನೂತನ ಸಚಿವರ ಪಟ್ಟಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ. ನೂತನ ಸಚಿವರ ಪಟ್ಟಿ ಫೈನಲ್ ಆಗ್ತಿದ್ದಂತೆ, ನೂತನ ಸಚಿವರ ಪದಗ್ರಹಣ ಆಗ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಕ್ಷರಶಃ ರಾಜಕೀಯ ಭೂಕಂಪವೇ ಸೃಷ್ಟಿಯಾಗಿದೆ. ತಮ್ಮ ಶಿಫಾರಸಿಗೆ ಹೈಕಮಾಂಡ್ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ ಅನ್ನೋದು ಸಿದ್ದರಾಮಯ್ಯ ಅವರಿಗೆ ತೀವ್ರ ಅಸಮಾಧಾನ ಉಂಟು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅಸಮಾಧಾನಕ್ಕೆ ಮೊದಲ ಕಾರಣ ಗಾಯತ್ರಿ ಶಾಂತೇಗೌಡಗೆ ಸಚಿವ ಸ್ಥಾನ ಕೊಟ್ಟಿರೋದು. ಕಾರಣ 2, ತಮ್ಮದೇ ಸಮುದಾಯದ ಇನ್ನೋರ್ವ ಎಂಎಲ್ಸಿ ಸಚಿವರಾಗಿದ್ದು. ಕಾರಣ 3, ಸಭಾಪತಿ ಹಾಗೆ ಉಪಸಭಾಪತಿ ಆಯ್ಕೆ ಬಗ್ಗೆ ಹೈಕಮಾಂಡ್ ಚರ್ಚಿಸಿಲ್ಲ ಅನ್ನೋದು. ಕಾರಣ 4, ಸಚಿವ ಸ್ಥಾನಕ್ಕೆ ಶಿಫಾರಸು ಮಾಡಿದ ಉಮಾಶ್ರೀಗೆ ಉಪಸಭಾಪತಿಯನ್ನ ಕೊಟ್ಟಿರೋದು. ಕಾರಣ 5, ತನ್ನ ಶಿಫಾರಸುಗಳಿಗೆ ಹೈಕಮಾಂಡ್ ಸೂಕ್ತ ಮನ್ನಣೆ ನೀಡಿಲ್ಲ ಅನ್ನೋದು. ಕಾರಣ 6, ಎಚ್.ಸಿ. ಮಹದೇವಪ್ಪ ಸೇರಿ ಉಳಿದವರನ್ನ ಪರಿಗಣಿಸಿಲ್ಲ. ಹಾಗೆ 7ನೇ ಕಾರಣ, ವಿರೋಧದ ನಡುವೆಯೂ ಜಮೀರ್ಗೆ ಸಚಿವ ಸ್ಥಾನ ಕೊಟ್ಟಿರೋದು ಅಂತ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯ ಅಸಮಾಧಾನಕ್ಕೆ ಕೆಎನ್ ರಾಜಣ್ಣ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಸೂಚನೆ ಕೊಟ್ರು. ಉಳಿದ ಶಾಸಕರು ಸಿದ್ದರಾಮಯ್ಯ ಬೇಸರ ಆಗಿದ್ದಾರೆ ಅನ್ನೋ ಮಾತಿಗೆ ಧ್ವನಿಗೂಡಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು ಮಾತನಾಡ್ತಾರೆ ಅಂತ ಹೇಳಿದ್ರು. ನಮ್ಮ ಪಿಸಿಸಿ ಪ್ರೆಸಿಡೆಂಟ್ ಮಾತಾಡ್ತಾರೆ. ಸಿದ್ದರಾಮಣ್ಣರ ಅಸಮಾಧಾನ ಏನಿಲ್ಲ. ಸಿದ್ದರಾಮಣ್ಣರು ಹೇಳಿದಂಥವ್ರು ಎಲ್ಲರಿಗೂ ಸಚಿವ ಸ್ಥಾನ ಸಿಕ್ಕಿದೆ. ಅಸಮಾಧಾನ ಏನಿಲ್ಲ. ಯಾವುದೋ ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಘಟನೆ ನಡೆದ್ರಿಂದ ಅವ್ರ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿ ಇದಕ್ಕೆ ಬರಲಿಲ್ವೋ ಹೊರತು ಇನ್ಯಾವುದೂ ಅಲ್ಲ. ಸಿದ್ದರಾಮಯ್ಯನವ್ರ ನಡವಳಿಕೆ ಮೇಲೆ ಹೋಗ್ತದೆ. ಈಗ ಅವ್ರನ್ನ ನಿಂತ್ಕೊಳ್ಳಲ್ಲ ಚುನಾವಣೆಗೆ ಅಂತ ಹೇಳ್ತಾರೆ. ಚುನಾವಣೆಗೆ ನಿಂತ್ಕೊಳ್ಳಲ್ಲ ಅಂತ ಹೇಳೋದೇ ಒಂದು ದೊಡ್ಡ ಡ್ಯಾಮೇಜ್. ಈಗ ಸನ್ಮಾನ್ಯ ಸಿದ್ದರಾಮಯ್ಯರು ನೀವು ನೋಡಿರೋ ಹಾಗೆ ನಿನ್ನೆ ಹೋಗಿಲ್ಲ, ಎಲ್ಲಿಗೆ ಪ್ರಮಾಣ ವಚನ ಇದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯರು ಹೋಗಿಲ್ಲ. ಸೊ ಅವ್ರಿಗೂ ಎಲ್ಲ ಒಂದು ಕಡೆ ಬೇಸರ ಇರುತ್ತಲ್ಲ. ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಬೇಜಾರು ಮಾಡ್ಕೊಂಡ್ರು. ಇದು ಹೆಂಗೆ ಬಂತು, ಯಾಕೆ ಬಂತು, ಎಲ್ಲಿಂದ ಬಂತು ಅಂತಕ್ಕಂಥ ಚರ್ಚೆ ಒಳಗೆ ಅವರು ಕೂಡ ಇದ್ದರು. ಅವ್ರಿಗೆ ಅಸಮಾಧಾನ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವರು ಸೀನಿಯರ್ ರಾಜಕಾರಣಿ, ಭಾಳ ಕಾಲದಿಂದ ರಾಜಕೀಯದಲ್ಲಿದ್ದಾರೆ. ಇವರು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದೆಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಕೂಡ ತಮ್ಮ ತಂದೆಗೆ ಯಾವುದೇ ಬೇಸರ, ಅಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತು ಯಾರ್ಯಾರು ಮಂತ್ರಿಗಳಾಗಿದ್ದರು ಅವರಲ್ಲಿ ಎಷ್ಟೊಂದು ಜನ ಬಂದು ತಂದೆಯವ್ರನ್ನ ಬಂದು ಭೇಟಿ ಮಾಡಿ ಶುಭಾಶಯಗಳು, ಆವತ್ತು ತಂದೆಯವ್ರ ಬರ್ತಡೇ ಕೂಡ ಆಯಿತು, ಹುಟ್ಟಿದಬ್ಬ ಕೂಡ ಆಯಿತು ನಿನ್ನೆ. ಸೊ ಹಾಗಾಗಿ ಬಂದು ಶುಭಾಶಯಗಳನ್ನು ಕೂಡ ತಿಳಿಸಿದರು. ತಂದೆಯವ್ರನ್ನೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ನೂತನ ಪದಗ್ರಹಣಕ್ಕೆ ಸಿದ್ದರಾಮಯ್ಯ ಗೈರಾಗಿರೋದಕ್ಕೆ ಬಿಜೆಪಿ ನಾಯಕರು ಹೊಸ ರೂಪ ಕೊಡ್ತಾ ಇದ್ದಾರೆ. ವಾಸ್ತವಿಕ ಸತ್ಯ ಏನು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಡಿ.ಕೆ. ಶಿವಕುಮಾರ್ ಅವರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಈಗ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಇಳಿಸೋದಕ್ಕೆ ಏನು ಗುದ್ಲಿ ಪೂಜೆ ಮಾಡ್ಬೇಕು ನೆನ್ನೆ ಮಾಡಿದ್ದಾರೆ. ಮಂಡಲ ವಿಸ್ತರಣೆಗೆ ಅವ್ರು ಬಂದಿಲ್ಲ ಸಿದ್ದರಾಮಯ್ಯನವರು. ಸದಾಕಾಲ ಸ್ವಾಭಿಮಾನದ ರಾಜಕಾರಣದ ಮಾತಾಡಿದಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳ್ತೀರಿ ಇದಕ್ಕೆ? ಎಲ್ಲಿದೆ ನಿಮ್ಮ ಸ್ವಾಭಿಮಾನ? ಇದೊಂದು ರೀತಿ ಗುಲಾಮಗಿರಿ. ಒಟ್ಟಿನಲ್ಲಿ ಹೊರಗಡೆ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದ್ರು, ಒಳಗೊಳಗೆ ಆಂತರಿಕ ಬೇಗುದಿ ಇದೆಯಾ ಅನ್ನೋ ಪ್ರಶ್ನೆಯನ್ನ ಮೂಡಿಸಿದೆ. ಈ ಅಸಮಾಧಾನದ ಜ್ವಾಲೆ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.